ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ 25 ಆಲಿಸಿದ್ದೀರಿ. ಮುಂದಿನ ಓದು ನಿಮಗಾಗಿ. ಸೂರ್ಯ ಜಗಜಗಿಸುತ್ತಿದ್ದ. ಬಿಸಿಲಿಗೆ ಕಾಡಿನ ನೆರಳು ಕಪ್ಪು ಇದ್ದಲಿನಷ್ಟು ಸ್ನಿಗ್ಧವಾಗಿ ಬಿದ್ದಿತ್ತು. ಕರ್ವಾಲೋ, ಮಂದಣ್ಣ, ಪ್ರಭಾಕರ ಎತ್ತ ಕಡೆಯೂ ಹೋಗಲು ಹವಣಿಸುತ್ತಿದ್ದರು. ಮರಗಿಡಗಳೆಲ್ಲ ಬಾಡುವಷ್ಟು ಪ್ರಖರವಾಗಿ ಬೀಳುತ್ತಿದ್ದ ಬಿಸಿಲಿಗೆ ಒಂದು ಬಗೆಯ ನಿರುತ್ಸಾಹ ನನ್ನನ್ನು ಆವರಿಸಿತು. ಹಾರುವ ಓತಿಯ ಮನೆ ಹಾಳಾಗ ಎಂದು ಬೈದುಕೊಂಡು ನಾನು ಎತ್ತಲು ಬರುವುದಿಲ್ಲೆಂದು ಹೇಳಿದೆ. ನಿದ್ದೆ ಆವರಿಸಿತು. ಅವರೆಲ್ಲ ನಿರ್ಗಮಿಸಿದ್ದು ನನ್ನ ತಿಳಿವಿಗೆ ಬರಲೇ ಇಲ್ಲ. ಕರಿಯಪ್ಪ ಅಯ್ಯ ಅಯ್ಯ ಎಂದು ಒಮ್ಮೆ ನನ್ನನ್ನು ಎಚ್ಚರಿಸಿದ. ಹಾಗೆ ನಿದ್ದೆಯಲ್ಲೇ ಕಣ್ಣು ತೆರೆಯದೆ ಏನೋ ಎಂದೆ. ಇಲ್ಲೇ ಒಂದು ಕೋಳಿ ಕೂಗ್ತಾ ಇದೆ, ಗಾಡಿ ಹತ್ರನೇ ಇರ್ತೀರೇನು, ಹೋಗಿ ಬರ್ತೀನಿ ಎಂದ. ಆಯ್ತು ಎಂದೆ. ಕರಿಯಪ್ಪ ಕೋವಿ ತೆಗೆದುಕೊಂಡು ಹೋದನೆಂದು ಕಾಣುತ್ತದೆ. ಮತ್ತೆ ನಿಶ್ಶಬ್ದ. ನನ್ನನ್ನು ಪುನಃ ನಿದ್ದೆ ಆವರಿಸಿತು. ಎಷ್ಟೋ ಹೊತ್ತಿನ ನಂತರ ದೂರದಲ್ಲೆಲ್ಲೋ ಈಡಿನ ಢಂಕಾರವೊಂದು ಕೇಳಿತು. ನನಗೆ ಫಕ್ಕನೆ ಎಚ್ಚರವಾಯಿತು. ಗಾಡಿಯ ಹತ್ತಿರ ಯಾರೂ ಇರಲಿಲ್ಲ, ಕಿವಿಯೂ ಸಹ. ಎದ್ದು ಕುಳಿತೆ. ಗಾಡಿ ಬಳಿ ಕರ್ವಾಲೋ ಮಾಡಿಕೊಂಡಿದ್ದ ನೋಟ್ಸಿನ ಕಂತೆ. ಅನೇಕ ಸ್ಪೆಸಿಮನ್ಗಳು ಎಲ್ಲ ಮೂಟೆಯಂತೆ ಉರುಳಿಕೊಂಡಿದ್ದವು. ಚೆನ್ನಾಗಿ ನಿದ್ದೆ ಮಾಡಿದ್ದರಿಂದಲೋ ಏನೋ ಮೈಕೆಯೆಲ್ಲ ಜೋಮು ಹಿಡಿದಂತಾಗಿತ್ತು. ಸುಮ್ಮನೆ ಎದ್ದು ಕುಳಿತೆ. ಎತ್ತ ಹೋಗಲು ಮನಸ್ಸಾಗಲಿಲ್ಲ. ಬಿಸಿಲು ಇಳಿಮುಖವಾಗಿತ್ತು. ಹಿಂದಿನದೆಲ್ಲ ಜ್ಞಾಪಿಸಿಕೊಳ್ಳತೊಡಗಿದೆ. ನೆನಪುಗಳೆಲ್ಲ ಬಿಡಿಬಿಡಿಯಾಗಿ ಪ್ರತ್ಯೇಕ ಘಟನೆಗಳಂತೆ ಕಾಲದ ಸರಪಣಿಯಲ್ಲಿ ಕೋದುಕೊಳ್ಳದೆ ಎಳೆ ತುಂಡಾಗಿ ಉರುಳಾಡುವ ಮಣಿಗಳಂತೆ ಸ್ಮೃತಿಪಟಲದಲ್ಲಿ ಅವತರಿಸಿದವು. ಬಹುಶಃ ಕರಿಯಪ್ಪನಿಗೂ ಮಂದಣನಿಗೂ ಹೀಗಾಗಿರಲಾರದು ಎನ್ನಿಸಿತು. ಕಾಡಿನ ಈ ಅಲೆದಾಟ ಅವರಿಗೆ ದೈನಂದಿನ ಚಟುವಟಿಕೆಗಳ ವಿಸ್ತರಣೆ ಮಾತ್ರವಾಗಿರಬಹುದು. ಅದಕ್ಕೆ ಮಂದಣ್ಣ ಮೂಡುಗೆರೆಯ ತಕರಾರುಗಳನ್ನೆಲ್ಲ ಕಾಡಿನಲ್ಲಿ ತೆಗೆದು ಎಂಟನೊಡನೆ ಜಗಳ ಮಾಡಿದ ಎಂದು ಊಹಿಸಿದೆ. ಕರ್ವಾಲೋ ಶೋಧಿಸುತ್ತಿರುವ ಹಾರಾಡುವ ಓತಿಗೆ ಏನಾದರೂ ಅದರ ಪುರಾತನ ಸ್ಮೃತಿಗಳೆಲ್ಲ ಇದ್ದರೆ, ಬಹುಶಃ ಮಂಗ ಧರೆಗಿಳಿದು ಮಾನವನಾಗಿ ರೂಪುಗೊಂಡದ್ದೆಲ್ಲ ಅದರ ಆನುವಂಶಿಕ ಸ್ಮೃತಿಯಲ್ಲಿ ದಾಖಲಾಗಿರಬಹುದು. ಅದರದೇ ಸಂತತಿಗೆ ಸೇರಿದ ಅನೇಕ ಜೀವಿಗಳು ರೆಕ್ಕೆ ಪೊಕ್ಕ ಬೆಳೆಸಿಕೊಂಡು ಕುಳಿತಲ್ಲಿಂದಲೇ ಗಗನಕ್ಕೆ ಹಾರುವುದು ಸಾಧಿಸಿದ್ದನ್ನು, ಹಿಮಯುಗಗಳನ್ನು, ಉತ್ಪಾತಗಳನ್ನು, ಹೊಸ ಹೊಸ ಖಂಡಗಳ ಜನ್ಮವನ್ನು, ಏನೇನನ್ನೋ ಸಾಕ್ಷಿಯಾಗಿ ನೋಡಿವೆಯೋ. ಆದರೆ ಇವೇಕೆ ತಮ್ಮ ಪುರಾತನ ಸ್ವರೂಪದಲ್ಲೇ ಉಳಿದವು? ಮಿಕ್ಕವನ್ನೆಲ್ಲ ರೂಪಾಂತರಿಸಿ ವಿಕಾಸಗೊಳಿಸಿದ ಯಾವ ಮಾಯಹಸ್ತ ಈ ಹಾರುವ ಓತಿಯನ್ನು ಹಾಗೆ ಉಳಿಸಿತು? ಅಥವಾ ನಿಜಕ್ಕೂ ಹಾಗೆ ಉಳಿದಿವೆಯೇ? ಕಾಲ ಪ್ರವಾಹದಲ್ಲಿ ಇವು ಬದಲಾಗಿಲ್ಲ ಅನ್ನುವುದಕ್ಕೇನು ಖಾತರಿ ಇದೆಯೇ? ನನಗೆ ಆಶ್ಚರ್ಯವಾಗತೊಡಗಿತು. ಈ ಪ್ರಶ್ನೆ ನನಗೇಕೆ ಮೊದಲೇ ಹೊಳೆಯಲಿಲ್ಲವೋ ಗೊತ್ತಾಗಲಿಲ್ಲ. ಕರ್ವಾಲೋ ಬಂದ ಕೂಡಲೇ ಮೊದಲು ಅವರಿಗೆ ಈ ಪ್ರಶ್ನೆ ಹಾಕಬೇಕು. ನಮ್ಮನ್ನೆಲ್ಲ ಮರದಿಂದ ಧರೆಗಿಳಿಸಿ ಚತುಷ್ಪಾದಿಗಳನ್ನು ದ್ವಿಪಾದಿಗಳನ್ನಾಗಿ ಮಾಡಿ ಕೈಯಿಂದ ಆಯುಧ ಉಪಯೋಗಿಸುವ, ನಾಗರಿಕತೆ ಕಟ್ಟುವ, ಯುದ್ಧಗಳನ್ನು ಮಾಡುವ, ಪ್ರಾಣಿಗಳನ್ನಾಗಿ ಮಾಡಿದ ಪರಿಸರ ಯಾಕೆ ಈ ಓತಿಯನ್ನು ಮಾತ್ರ ಕೋಟ್ಯಾಂತರ ವರ್ಷ ಹಿಂದಿನ ಉರಗ ಸಂತತಿಯ ಪ್ರತಿನಿಧಿಯನ್ನಾಗಿ ಉಳಿಸಿತು? ಈ ಪ್ರಶ್ನೆ ನನ್ನ ಅಂತರಂಗದಲ್ಲಿ ವಿಪರೀತ ಕುತೂಹಲ ಕೆರಳಿಸಿತು. ಕಳೆದು ಹೋಗಿದ್ದ ನನ್ನ ಉತ್ಸಾಹವೆಲ್ಲ ಪುನಃ ರೂಢಿಸಿದಂತಾಗಿ ಮೈಕೆ ಮುರಿಯುತ್ತಾ ಲಟಿಕೆ ತೆಗೆದೆ. ಶೂನ್ಯಾಕಾಶದ ಕಡೆಗೆ ಗುರಿಯಿಲ್ಲದ ನೋಟ ಬೀರುತ್ತಾ ಮಿಕ್ಕವರ ಬರವನ್ನು ನಿರೀಕ್ಷಿಸುತ್ತಾ ಕುಳಿತಿದ್ದೆ. ಎತ್ತಿನ ಗಂಟೆ ಸದ್ದು ಸಮೀಪದಲ್ಲೇ ಎಲ್ಲೋ ಕೇಳಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ಸದ್ದು ಶೂನ್ಯದಿಂದ ಗೋಚರವಾಗಿ ಆವರಿಸತೊಡಗಿತು. ಗುರಿಯಿಲ್ಲದ ಮೂಲವನ್ನರಿಯದ ಈ ಹಮ್ ಎನ್ನುವ ಸದ್ದು ದಶ ದಿಕ್ಕುಗಳಿಂದಲೂ ಉತ್ಪನ್ನವಾದಂತೆ ಕೇಳಿತು. ಜುಮ್ ಎನ್ನುವ ನಾದವಲಯವೊಂದರ ನಡುವೆ ನಾನು ಧುಮ್ಮಿಕಿದಂತಾಯಿತು. ಅಗೋಚರವಾದ ಭೀತಿಯೊಂದು ಆ ಅಮೂರ್ತ ಸ್ಪಂದನಕ್ಕೆ ಪ್ರತಿಯಾಗಿ ಹೃದಯದೊಳಗೆ ಮಾರ್ದನಿಸತೊಡಗಿತು. ಅನೇಕ ಘಟನಾವಳಿಗಳಾಚೆ ಇದಿರಾಗಬಹುದಾದ ಮೃತ್ಯುವಿನ ಇಣುಕು ನೋಟದಂತೆ ಸದ್ದು ಉಕ್ಕತೊಡಗಿತು. ಸದ್ದು ಇನ್ನೂ ದಟ್ಟವಾಯಿತು. ತಲೆನೋವು ಬರುವಂತಾಯಿತು. ತಲೆಯೊಳಗಿಂದಲೇ ಅದು ಹೊಮ್ಮುತ್ತಿದೆಯೋ ಏನೋ ಗಾಬರಿಯಾಯಿತು. ಹಠಾತ್ತನೆ ತಲೆಯೊಳಗೆ ಇನ್ನೊಂದು ಭೀತಿ ರೂಪುಗೊಂಡಿತು. ಮೊಮೊಬಿ ಎಂದು ನನಗೆ ನಾನೇ ಹೇಳಿಕೊಂಡೆ. ಎಂಟನ ಎತ್ತಿಗೆ ಹಗ್ಗ ಕಿತ್ತುಕೊಳ್ಳುವಂತೆ ಜೇನು ಹೊಡೆದುದು ನೆನಪಿಗೆ ಬಂತು. ಚಂಗನೆ ನೆಗೆದು ಗಾಡಿಯೊಳಗಿಂದ ಕಂಬಳಿಯೊಂದನ್ನು ತೆಗೆದುಕೊಂಡು ಮೈ ತುಂಬ ಮುಸುಗು ಹಾಕಿಕೊಂಡು ಕುಳಿತು ಬಿಟ್ಟೆ. ಸದ್ದು ಹಾಗೆ ಗಾಳಿಯಲ್ಲೆಲ್ಲ ಹಬ್ಬುವಂತೆ ಕಂಡಿತು. ಕಂಬಳಿಗೆ ಸಮೀಪದಲ್ಲೇ ಏನೋ ಜುಯಿಗುಟ್ಟಿದಂತಾಯಿತು.
ಕಂಬಳಿಯ ಮುಸುಗೆಲ್ಲಾದರೂ ಕಂಡಿಬಿಟ್ಟಿದೆಯೋ ಎಂದು ಒಳಗಿನಿಂದಲೇ ನೋಡಿಕೊಂಡೆ. ಕಂಬಳಿಯ ಗೋರಿಯೊಳಗೆ ಮೃತಾತ್ಮವೊಂದರಂತೆ ಕುಳಿತು ಇಂದ್ರಿಯಗಳಲ್ಲಿ ಕಿವಿಯೊಂದನ್ನೇ ಬಳಸುತ್ತಾ ಹೊರಗಿನ ಜಗತ್ತಿನ ಬಗ್ಗೆ ಯೋಚಿಸತೊಡಗಿದೆ. ಬಹಳ ಹೊತ್ತು ಕುಳಿತಿದ್ದೆ. ಸದ್ದಿನ ಕೊನೆಯ ಸ್ಪಂದನ ಮಾಯವಾಗುವವರೆಗೂ ಕಂಬಳಿ ಮುಸುಗು ತೆರೆಯಬಾರದೆಂದು ನಿರ್ಧರಿಸಿದೆ. ಅಷ್ಟರಲ್ಲೇ ಪಕ್ಕದಲ್ಲೇ ಹೆಜ್ಜೆ ಸದ್ದುಗಳು ಕೇಳಿದಂತಾಯಿತು. ಕಂಬಳಿ ತೆರೆಯೋಣೆಂದು ಚಪಲ ಆರಂಭವಾಯಿತು. ಆದರೆ ಗುಯಿ ಸದ್ದು ಇನ್ನೂ ಕಿವಿಯೊಳಗೆ ಗುಂಗಾಡುತ್ತಿತ್ತು. ಕಾಲ್ನಡಿಗೆ ಸದ್ದು ಇನ್ನೂ ಹತ್ತಿರ ಆಯಿತು. ಅರೆ, ವಾಟ್ ಈಸ್ ದಿಸ್ ಎಂದು ಕರ್ವಾಲೋ ಮಾತು ಕೇಳಿತು. ಕಂಬಳಿ ತೆಗೆದೆಸೆದೆ. ತಂಗಾಳಿ ತಣ್ಣಗೆ ನುಣ್ಣಗೆ ರೋಮಾಂಚನವಾಗುವಂತೆ ಸುಳಿಯಿತು. ಮಂದಣ್ಣ, ಏನ್ ಸಾರ್ ಕಂಬಳಿ ಹೊತ್ಕೊಂಡು? ಕರಿಯಪ್ಪ ನೋಡಿದರೆ ಕರಡಿ ಅಂತ ಏರಿಸೇ ಬಿಡ್ತಾನೆ ಎಂದ. ದೂರದಲ್ಲಿ ಪ್ರಭಾಕರ ಬರುತ್ತಿರುವುದು ಕಂಡಿತು. ಮಾರಾಯ, ಇಲ್ಲೇ ಎಲ್ಲೋ ಕರ್ವಾಲು ಸಾಹೇಬ್ರು ಹೇಳೋ ಮೊಮೋಬಿಗಳು ಇರಬೇಕು ಕಣೋ. ಸಂಪೂರ್ಣ ಸುತ್ತು ಬಂದಂತೆ ಗುಂಗಾಡಿಬಿಟ್ಟು ಎಲ್ಲಿಯಾದರೂ 8ನೇ ಎತ್ತಿಗೆ ಕೊಟ್ಟಂತೆ ಹೊಡೆದರೆ ಕಷ್ಟ ಅಂತ ಕಂಬಳಿ ಮುಸುಕು ಹಾಕಿ ಕುಳಿತುಬಿಟ್ಟೆ ಎಂದು ವಿವರಿಸಿದೆ. ಕರ್ವಾಲು ಏನೂ ಹೇಳಲಿಲ್ಲ. ಸುಮ್ಮನೆ ಯೋಚನೆ ಮಾಡುತ್ತಾ ಕುಳಿತಿದ್ದರು. ಅನಂತರ, ಇದುವರೆಗೂ ಅವು ದಕ್ಷಿಣ ಅಮೆರಿಕ, ನೈಋತ್ಯ ಆಫ್ರಿಕಾದಲ್ಲಿ ಮಾತ್ರ ಇವೆ ಅಂತ ರಿಪೋರ್ಟ್ ಆಗಿತ್ತು ಎಂದೇನೋ ಗೊಣಗಿಕೊಂಡಂತೆ ಕೇಳಿಸಿತು. ಕರಿಯಪ್ಪ ಎಲ್ಲಿ ಎಂದು ಪ್ರಭಾಕರ ಬಂದವನೇ ಕೇಳಿದ. ಎಲ್ಲೋ ಹೋದ್ನಪ್ಪ ಕೋವಿ ತಗೊಂಡು, ಕಿವಿನೂ ಅವನ ಜೊತೆನೇ ಹೋದ ಎಂದೆ. ಬಿರಿಯಾನಿ ಕಾರ್ಯಕ್ರಮ ಮರ್ತೆ ಹೋದ್ನೋ ಏನೋ ಎಂದು ಚಿಂತೆಯಿಂದ ಪ್ರಭಾಕರ ಹೇಳಿದ. ಅಯ್ಯ ಬ್ರಹ್ಮಚಾರಿ, ಗರ್ಮಿ ಸಾಮಾನಿಗೆ ಏಕೆ ಹಾಗೆ ಸಾಯ್ತೀಯೋ ಎಂದೆ. ಮಂದಣ್ಣ, ನಾನು, ಪ್ರಭಾಕರ ಗೊಳ್ಳನೆ ನಕ್ಕೆವು. ಕರ್ವಾಲು ಮಿಕಿ ಮಿಕಿ ನೋಡಿದರು. ದಿಗಂತದಲ್ಲಿ ಸೂರ್ಯ ಮುಳುಗಿದ್ದ. ಇನ್ನೂ ಸಂಜೆ ಬೆಳಕು ಇತ್ತು. ದೂರದಲ್ಲಿ ಕಿವಿ ಬೆಳ್ಳಗೆ ಓಡೋಡಿ ಬರುತ್ತಿರುವುದು ಕಂಡಿತು. ನಾಯಿ ಬಂದುದನ್ನು ಕಂಡು ಕರಿಯಪ್ಪ ಇಲ್ಲೇ ಹತ್ತಿರದಲ್ಲೆಲ್ಲೋ ಇದ್ದಾನೆಂದು ತಿಳಿದೆವು. ಪ್ರಭಾಕರ ಆತುರದಿಂದ, ಓ ಕರಿಯಪ್ಪ ಎಂದು ಕೂಗಿದ. ಬಂದೆ ಬಂದೆ ಎಂದು ಸಮೀಪದಲ್ಲಿ ಎಲ್ಲಿಂದಲೋ ಉತ್ತರ ಬಂತು. ಕರಿಯಪ್ಪ ಒಂದು ಮೊಲವನ್ನು ಒಂದು ಬರ್ಕವನ್ನು ಹೊಡೆದಿದ್ದ. ಬಟ್ಟೆಯೆಲ್ಲ ಹರಿದುಕೊಂಡಿದ್ದ. ಎಲ್ಲೋ ಬಿದಿರು ಮಳೆಯೊಳಗೆ ನುಗ್ಗಾಡಿದನೆಂದು ಕಾಣುತ್ತದೆ. ಕರಿಯಪ್ಪ ಬಂದವನೇ ಎರಡನ್ನು ದುಪ್ಪ ನೆಲಕ್ಕೆ ಹಾಕಿ, ಮಾರಾಯರೆ, ನಿಮ್ಮ ನಾಯಿ ಸವಾಸ ಸಾಕು ಎಂದ. ಯಾಕೆ, ಏನಾಯ್ತೋ ಎಂದೆ. ಮಾಡದೇನೋ ಕಾಣದಿಲ್ವಾ ಎಂದು ಹರಿದು ಜಪ್ಪಾಗಿ ಹೋಗಿದ್ದ ಅಂಗಿ ತೋರಿಸಿದ. ಯಾಕೋ, ಏನಾಯ್ತು ಎಂದು ಗಾಬರಿಯಿಂದ ಕೇಳಿದೆ. ಏನಿಲ್ಲ, ಮೊಲ ಅಟ್ಟಿಕೊಂಡು ಕಾಡೊಳಗೆ ಹೋಗಿದ್ದು ಕೈ ಅಂತ ಕೂಕೋತ ವಾಪಸ್ ಬಂತು. ನಾನು ಏನಾಯ್ತಪ್ಪಂತ ಕರೆದೆ. ಹತ್ರ ಏನೋ ಬಂತು. ಆದರೆ 4-6 ಜೇನುಹುಳು ಅದರ ಜೂಲಿನಾಗಿ ಸಿಕ್ಕಾಕಿಕೊಂಡು ಗೊಯ್ಗುಡ್ತಾ ಇದ್ವು. ಜೇನುಹುಳ ಹೊಡಿತೇನೋ ಅಂತ ಬೇಗ ಬೇಗ ಹುಳಕ್ಕೆ ಪಟ್ಟ ಅಂತ ಹೊಡೆದೆ. ಅವನೇನು ನಾನು ಅವನಿಗೆ ಹೊಡೆದೆ ಅಂತ ತಿಳಿದ್ನೋ ಅಥವಾ ಏನಾಯ್ತೋ, ತಿರುಗಿ ಮೈ ಮೇಲೆ ಬಿದ್ದು ಕಾಲಿಗೆ ಬಾಯಿ ಹಾಕಿ ಅಂಗಿ ಎಲ್ಲ ಹರಿದು ರಂಪ ಮಾಡ್ತು ಎಂದು ಹೇಳಿ ಕಿವಿ ಕಡೆಗೆ ನೋಡಿದ. ಕಿವಿ ಮೊಂಡ ಬಾಲ ಅಲ್ಲಾಡಿಸಿತು. ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ಕಿವಿ ಎಂಥ ಶಿಕಾರಿ ಹುಚ್ಚಿನ ನಾಯಿಯಾಗಿತ್ತೆಂದರೆ, ಕೋವಿ ಹಿಡಿದವನನ್ನು ಕಂಡರೆ ಸಾಕು, ಅವನು ಸಾಕ್ಷಾತ್ ಕಳ್ಳನೇ ಆಗಿದ್ದರೂ ಏನಾದರೂ ಉಪಾಯ ಮಾಡಿ ಅವನ ಸ್ನೇಹ ಸಂಪಾದಿಸಲು ಯತ್ನಿಸುತ್ತಿತ್ತು. ಈಗೇಕೆ ಕರಿಯಪ್ಪನಿಗೆ ಬಾಯಿ ಹಾಕಿ ಬಟ್ಟೆ ಹರಿಯಿತೋ ಗೊತ್ತಾಗಲಿಲ್ಲ. ಜೇನನ್ನು ಸಾಯಿಸುವ ಭರದಲ್ಲಿ ಅದಕ್ಕೆ ಬಲವಾಗಿ ಏನಾದರೂ ಹೊಡೆದ್ನೋ ಅಥವಾ ಇನ್ನೇನಾದರೂ ಅವಮಾನ ಮಾಡಿದ್ನೋ ಸರಿಯಾಗಿ ತನಿಖೆ ಮಾಡಲಾಗಲಿಲ್ಲ. ಏಕೆಂದರೆ ಕರಿಯಪ್ಪ ಮತ್ತೆ ಕಚ್ಚುವ ಹೆಜ್ಜೇನುಗಳ ಬಗ್ಗೆ ಕಳವಳಕಾರಕ ವಿಷಯ ತಿಳಿಸಿದ್ದ. ನಾನು ಕರ್ವಾಲರವರ ಕಡೆಗೆ ನೋಡಿದ್ರಾ ಕಂಬಳಿ ಹೊದ್ದು ನಾನು ಮುಸ್ಕು ಹಾಕಿಕೊಂಡುದು ಏಕೆಂದು? ಕಿವಿಗೇನೋ ಮೈ ಮೇಲೆ ಗೇಣುದ್ದ ಜೂಲಿದೆ, ಬಚಾವಾದ. ನನ್ನನ್ನೇನಾದರೂ ಹಿಡಿದುಕೊಂಡಿದ್ರೆ ಎಂದೆ. ಕರ್ವಾಲೋ ಮಂದಣ್ಣನ ಕಡೆಗೆ ತಿರುಗಿ, ಇದೇನಯ್ಯ, ಇವರೆಲ್ಲ ಹೀಗೆ ಹೇಳ್ತಿದ್ದಾರಲ್ಲ, ಇದ್ಯಾವ ಜೇನುಗಳ ಕೊಂಚ ಪತ್ತೆ ಮಾಡಬೇಕು ಎಂದರು. ದೂರದಲ್ಲೆಲ್ಲೋ ಕಾಳ್ಗಿಚ್ಚು ಎದ್ದಿತೆಂದು ಕಾಣುತ್ತದೆ. ಹಸಿ ಎಲೆಗಳು ಸುಟ್ಟ ವಾಸನೆ ಗಾಳಿಯಲ್ಲಿ ಸಣ್ಣಗೆ ತೇಲಿ ಬರುತ್ತಿದ್ದಿತ್ತು. ಟಾರ್ಚ್ ಬಿಟ್ಟು ಪ್ರಭಾಕರ ಕಿವಿಯನ್ನು ಪರೀಕ್ಷಿಸಿದಾಗ ಅದು ಕೋಪಗೊಂಡುದಕ್ಕೆ ಕಾರಣ ತಕ್ಷಣ ಗೊತ್ತಾಯಿತು. ಅದರ ಹುಬ್ಬಿನ ಬಳಿ ಮತ್ತು ಮೂಗಿನ ಹತ್ತಿರ ನಿಂಬೆಕಾಯಿ ಗಾತ್ರಕ್ಕೆ ಊದಿಕೊಂಡಿತ್ತು. ಅಲ್ಲಿ ಹೆಚ್ಚು ಕೂದಲಿಲ್ಲದ ಕಾರಣ ಜೇನುಗಳಿಗೆ ಕಚ್ಚಲು ಸಾಧ್ಯವಾಗಿರಬೇಕು. ಅದರ ಅಸಾಧ್ಯ ಉರಿಯಲ್ಲಿ ಕೋಪಗೊಂಡ ಕಿವಿ ಅದನ್ನು ಕರಿಯಪ್ಪನ ಬಟ್ಟೆ ಮೇಲೆ ತೀರಿಸಿತ್ತು. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.